ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ನೋಡಿ. ನಾನು ಇದ್ರ ಬಗ್ಗೆ ಎಲ್ಲ ಕನ್ನಡ ಸಂಘದ ಅಧ್ಯಕ್ಷರುಗಳನ್ನ ಒಟ್ಟಿಗೆ ಕರೆದು ಅವರ ಹತ್ರ ಮೀಟಿಂಗ್ ಮಾಡಿ ಅವರ ಸಜೆಷನ್ ಕೇಳಲಿಕ್ಕೆ ನಾನು ತಯಾರಿದ್ದೇನೆ. ಯಾಕಂದ್ರೆ ಇದು ಒಬ್ಬ ಮಾಡುವ ಕೆಲಸ ಅಲ್ಲ, ಇದು ಎಲ್ಲರೂ ಸೇರಿ ಮಾಡುವಂತ ಕೆಲಸ. ಆದರೆ ಇದರಲ್ಲಿ ಲೀಡಿಂಗ್ ತಗೊಳ್ಳುವನು ಒಬ್ಬ ಮುಂದೆ ಬೇಕು. ಯಾರೂ ಸಹ ನಮ್ಮ ಕನ್ನಡದವರು ಇದ್ರ ಬಗ್ಗೆ ಲೀಡಿಂಗ್ ತೆಗೆದು ನಾನು ಅವ್ರ ಜೊತೆಗೆ ಸಹಾಯ ಮಾಡಲಿಕ್ಕಿದ್ದೇನೆ, ನಾನು ಅವ್ರ ಜೊತೆಗೆ ಇರ್ತೇನೆ. ಆದ್ರಿಂದ ನಾನು ನಮ್ಮ ಗೋವಾ ಕನ್ನಡ BJP ಸೆಲ್ನ ಸೆಕ್ರೆಟರಿ ಆದಂಥ ಬಿಂಗೆ ಅವರಿಗೆ ನಾನು ಹೇಳಿದ್ದೀನಿ, ಎಲ್ಲ ಕನ್ನಡ ಸಂಘದವ್ರ ಹತ್ರ ಮಾತಾಡಿ ಅವ್ರನ್ನ ಕರೀರಿ, ಅವ್ರ ಹತ್ರ ಮೀಟಿಂಗ್ ತಗೊಳ್ಳಿ, ಅವ್ರು ಏನು ಹೇಳ್ತಾರೆ ಅದ್ರ ಆ ಲೆಕ್ಕದಲ್ಲಿ ನಾವು ಮಾಡ್ಕೊಂಡು ಹೋಗುವ. ಮಾತ್ರ ಇದು ನೆಗೆ ಪಾಟೀಲಿಗೆ ಬೀಳಬಾರ್ದು. ನಾನು ಮುಂದೆ ತಾನು ಮುಂದೆ, ನನಗೆ ಪೊಸಿಷನ್, ನನಗೆ ಕುರ್ಚಿ ಬೇಕನ್ನೋ ಮಾತಿರಬಾರ್ದು. ಇದು ಇರಬೇಕು ಕನ್ನಡದವರ ಮಾತು, ಕನ್ನಡಿಗಾಗಿ, ಕನ್ನಡದವರಿಗಾಗಿ. ಆದ್ರಿಂದ ನಾನು ಎಲ್ಲ ಕನ್ನಡದವರಿಗೆ ಪ್ರತಿಯೊಂದು ಸಲ ಹೇಳ್ತೀನಿ. ಇವತ್ತು ಸಹ ನಾನು ಹೇಳಿಕೆ ಬಯಸ್ತೇನೆ, ಒಂದು ಕಮಿಟಿ ಮಾಡಿ, ಒಂದು ಬ್ಯಾಂಕ್ ಅಕೌಂಟ್ ಮಾಡಿ, 1 ರೂಪಾಯಿ ಬಂದರೂ ಸಹ ಆ ದುಡ್ಡು ಬ್ಯಾಂಕಿಗೆ ಹೋಗ್ಬಲ್ದ್ರೆ ಯಾರ ಕೈಗೆ ಹೋಗಬಾರ್ದು. ಆ ರೀತಿ ಯೋಚನೆ ಮಾಡಿ, ಆ ರೀತಿ ಮಾಡಿ ನಮ್ಮ ಗೋವಾದಲ್ಲಿ ಕರ್ನಾಟಕ ಕನ್ನಡ ಭವನ ಮಾಡಬೇಕಂತ ಹೇಳಿ ನಾನು ಎಲ್ಲ ಕನ್ನಡದವ್ರಿಗೆ ಕೇಳ್ಕೊಳ್ತೇನೆ. ಹಾಗೂ ಎಲ್ಲ ಕನ್ನಡ ಸಂಘದ ಅಧ್ಯಕ್ಷಗಳು ಯಾವುದೇ ನಮ್ಮ ಬೇರೆ ಬೇರೆ ಪಂಗಡದ ಬೇರೆ ಬೇರೆ ಸಂಘಗಳೆಲ್ಲ ಮಾಡ್ಕೊಂಡಿದ್ದಾರೆ ಕರ್ನಾಟಕದವರು, ಅವರೆಲ್ಲರಿಗೂ ಒಟ್ಟಿಗೆ ಬನ್ನಿ ಅಂತ ಹೇಳಿದ್ ನಾನು. ಒಟ್ಟಿಗೆ ಎಲ್ಲ ಸರಿ ಒಟ್ಟಿಗಾಗಿ ನಾವು ಕನ್ನಡ ಭವನ ಗೋವಾದಲ್ಲಿ ಕಟ್ಟುವ, 1 ರೂಪಾಯಿ ಸಹ ಒಟ್ಟು ಮಾಡಿ ನಾವು ಕಟ್ಟುವ. ನಮ್ಮದು ಅನ್ನೋದು ಒಂದು ಕನ್ನಡ ಸಂಘ ಇರಬೇಕಲ್ದಲ್ಲ, ನಮಗೆ ಗೌರ್ಮೆಂಟ್ ಕೊಟ್ಟರು ನಾವು ಗೌರ್ಮೆಂಟ್ ಕೊಟ್ಟಿದ್ದ ಕಟ್ಟುವುದು ಅಂತೇಳಿ ಆ ರೀತಿ ಇರಬಾರ್ದು. ಎಲ್ಲ ಸಂಘದ ಅಧ್ಯಕ್ಷರು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಂದಾಗಿ ನಾವು ಒಂದು ನಮ್ಮ ಪೀಳಿಗೆಗೆ ಮಾಡಿ ಇಟ್ಟು ಹೋಗುವ. ಯಾಕಂದ್ರೆ ಯಾರು ಇಲ್ಲಿ ಪರ್ಮನೆಂಟ್ ಇರೋರಲ್ಲ, ಮತ್ತೆ ಯಾರು ಕುರ್ಚಿಗಾಗಿ ಮತ್ತೆ ಪವರಿಗಾಗಿ ನಾವು ಇದೆಲ್ಲ ಮಾಡ್ಕೊಳ್ಬಾರ್ದು. ನನಗೆ ನಿಜವಾಗ್ಲೂ ಹೇಳಿದ್ದು, ನನಗೆ ಕುರ್ಚಿ ಬೇಡ, ಪವರ್ ಬೇಡ, ನನಗೆ ಬೇಕು ಕನ್ನಡದ ಭವನ ಗೋವಾದಲ್ಲಿಂದ ಆಗ್ಬೇಕಂತ ಅಷ್ಟೇ. ನಾನು ಗೋವಾದಲ್ಲಿ ಇರ್ತೇನೆ ಅದು ಸಹ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಂದೆರಡು ಹೆಣ್ಮಕ್ಳು, ಅವ್ರು ಎಲ್ಲಿ ಮದುವೆಗೆ ಹೋಗ್ತಾರೆ ಯಾರಿಗೂ ಗೊತ್ತು, ನಾನೆಲ್ಲ. ಆದ್ರೆ ನಾನು ಇಲ್ಲಿಂದ ಗೋವಾ ಬಿಟ್ಟು ಹೋಗೋದು ಒಂದು ಕನ್ನಡ ಭವನ ಆಗುವಂತ ನನ್ನೊಂದು ಆಸೆ ಆಗ್ಬೋದು ಅಂತ ತಿಳ್ಕೊಂಡು ನನ್ನ ಲೆಕ್ಕದಲ್ಲಿ ಮಿನಿಮಮ್ 1 ವರ್ಷದಲ್ಲಿ ನಾವು ಕನ್ನಡ ಭವನ ಕಟ್ಟಲಿಕ್ಕೆ ಶುರು ಮಾಡ್ಬೋದು. 1 ವರ್ಷ. ಯಾಕಂದ್ರೆ ನಮ್ಮ ಕನ್ನಡದವರು ಇಷ್ಟು ಜನ ಇದ್ದಾರೆ, 6 ತಿಂಗಳಲ್ಲಿ ನಮಗೆ ಫಂಡ್ ಒಟ್ಟಾಗ್ತದೆ. ನಾವು ಪ್ರತಿ ಹಳ್ಳಿ ಊರು ಎಲ್ಲ ತಿರುಗಿ ನಾವು ಹೇಳಿದ್ರೆ, ಈವನ್ ಕರ್ನಾಟಕ ಸಹ ನಾವು ಹೋಗ್ತೇವೆ. ಯಾರ ಹತ್ರ? ಗೌರ್ಮೆಂಟ್ಗೆ ಹತ್ರ ಅಲ್ಲ, ಪಬ್ಲಿಕ್ ಹತ್ರ, ಕನ್ನಡದವ್ರ ಹತ್ರ, ಶಾಲೆಯಲ್ಲಿ ಗುರುಗಳ ಹತ್ರ, ನಮ್ಮ ಸ್ವಾಮೀಜಿ ಹತ್ರ, ದೇವಸ್ಥಾನದ ಹತ್ರ. ಯಾರ್ಯಾರು ನಮ್ಮ ಕನ್ನಡದಕ್ಕಾಗಿ ಯಾರು ಮನಸ್ಸಿದೆ ಕನ್ನಡದಲ್ಲಿ ಕನ್ನಡ ಭವನ ಆಗ್ಬೇಕಂತ, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕಂತ ಯಾರ ಹತ್ರ ಮನಸ್ಸಿದೆ ಅವರೆಲ್ಲ ಹತ್ರ ಹೋಗ್ತೇವೆ. ನಾವು ಕೇಳ್ತೇವೆ, ಭಿಕ್ಷೆ ಕೇಳ್ತೇವೆ ನಾವು, ಕೊಡ್ರಿ ನಮ್ಗೆ ಏನಾದ್ರು ಕಟ್ಟಲಿಕ್ಕೆ ಅಂತ ಹೇಳಿ. ಯಾಕಂದ್ರೆ ಇದು 1,000, 2,000, 1 ಲಕ್ಷ, 2 ಲಕ್ಷ ಆಗುವಂತ ಕೆಲಸ ಅಲ್ಲ. ಆದ್ರಿಂದ ಪ್ರತಿಯೊಬ್ಬರು ನಮ್ಗೆ ಕನ್ನಡದವರು ಹೆಲ್ಪ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಆದ್ರೆ ಇದರಲ್ಲಿ ಯಾರಾದ್ರೂ ಒಬ್ಬರು ಮುಂದೆ ಹೋಗುವಂತ ಹೇಳಿದ್ರೆ 100% ಅವ್ರು ಮುಂದೆ ಹೋಗ್ಬೋದು, ನಾನು ಅವ್ರ ಜೊತೆಗಿರ್ತೇನೆ. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ